ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬಿಲ್ಕೇರಿ ಮಾತಾಡಕತ್ತೀನಿ. ಇವರು 3 ದಿವಸದಿಂದ ನೋಡ್ತಾ ಇದ್ದಾರೆ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಗಳಲ್ಲಿನ ಸಮಸ್ಯೆ, ನ್ಯೂನ್ಯತೆ ಮತ್ತು ಪರಿಹಾರ ಕಾಣದ ಪ್ರಶ್ನೆಗಳು ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ನಿರ್ಣಾಯಕರಾಗಿ ಕರ್ತವ್ಯ ನಿರ್ವಹಿಸಿದಂಥ ನಿರ್ಣಾಯಕರನ್ನೇ ಅದೇಡಿ ಸಂದರ್ಶನ ನಾವು ಮಾಡ್ತಾ ಇದ್ದೀವಿ. ನಿರ್ಣಾಯಕರನ್ನ ಟಾರ್ಗೆಟ್ ಮಾಡ್ದಂಗೆ ಅನ್ನಿಸ್ತಾ ಇದೆ. ಮೇಲ್ನೋಟಕ್ಕೂ ಕೂಡ ಯಾರೇ ಆದರೂ ಕೂಡ ನಿರ್ಣಾಯಕರು ಟಾರ್ಗೆಟ್ ಆಗಿದ್ದಾರೆ ಈ ಯೂಟ್ಯೂಬ್ ಚಾನಲ್ಗೆ ಅಂತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಅದಾವು. ಅವತ್ತೂ ನಿರ್ಣಾಯಕರಿದ್ರು, ಇವತ್ತು ನಿರ್ಣಾಯಕರಿದ್ದಾರೆ. ನಿರ್ಣಯದ ನೀತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಹಾಗೆ ಕಲಾವಿದರಲ್ಲೂ ಕೂಡ ಬದಲಾವಣೆ ಆಗಿದ್ದಾರೆ. ಇಲ್ಲಿ ಕೇವಲ ನಿರ್ಣಯಗಳು ಮಾತ್ರ ಬದಲಾಗಿಲ್ಲ, ಕಲಾವಿದರು ಬದಲಾಗಿದ್ದಾರೆ, ನಿರ್ಣಾಯಕರು ಬದಲಾಗಿದ್ದಾರೆ, ಕಾಲಮಾನಗಳು ಬದಲಾಗಿದವು, ಸಾಹಿತ್ಯ ಬದಲಾಗಿದವು. ಕೆಲವೊಂದು ಏನಾಗಿದೆ, ಅವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಸಾಹಿತ್ಯವನ್ನು ಮತ್ತು ಹೊಸ ಕಾಲಕ್ಕೆ ಒಗ್ಗತಕ್ಕಂಥ ರೀತಿಯಲ್ಲಿ ರಚನೆ ಮಾಡಿದ್ದಾರೆ. ಅವತ್ತಿನ ಕಾಲಕ್ಕೆ ಇದ್ದಂಥ ಒಂದೇ ಗ್ರಂಥವನ್ನು ಅದನ್ನೇ ಜೆರಾಕ್ಸ್ ಮಾಡಿಸ್ಕೊಂಡು ಅದನ್ನೇ ಒಂದೊಂದು ಪ್ರತಿಗಳನ್ನು ಕೊಂಡುಕೊಂಡು ಸಾಹಿತ್ಯವನ್ನು ಯಥಾ ಪ್ರಕಾರವಾಗಿ ಅವತ್ತಿನ ಕಾಲಕ್ಕೆ ಗಾಯಕರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇವತ್ತು ಏನಾಗಿದೆ ಅಂದ್ರೆ ಸಾಹಿತ್ಯಗಳು ಕೂಡ ಬದಲಾಗಿದ್ದರಿಂದ ಆ ಒಂದು ಸಾಹಿತ್ಯ ವೇದಿಕೆ ಮೇಲೆ ಹೋದಾಗ ನೀವು ಆ ಪುಸ್ತಕದಂತ ಗಟ್ಟಿ ಮಾಡಿರೇನೋ, ನಾವು ಈ ಪುಸ್ತಕದ ಪ್ರಕಾರ ನಿರ್ಣಯ ಮಾಡಿದೀವಿ, ಇಲ್ಲ ನಮ್ದು ಆ ಪುಸ್ತಕ ಬೇಡ ಈ ಪುಸ್ತಕ ಮಾಡಿರೇನೋ, ನಾವು ಆ ಪುಸ್ತಕ ಅಂದ್ರೆ ಈ ಪುಸ್ತಕ, ಇವೆಲ್ಲ ಗೊಂದಲಗಳು ಆಗ್ತಾ ಇದ್ದಾವೆ. ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ ಸಾಹಿತ್ಯವನ್ನು ಯಾವುದನ್ನೇ ಆಗಲಿ ಅದನ್ನು ಯಥಾವತ್ತವಾಗಿ ಹಾಡಿರ್ತಕ್ಕಂಥವ್ರ ಪ್ರಕಾರ ನಿರ್ಣಯ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಕಲಾವಿದರದು. ನಾವು ಸಿದ್ಧಾರೂಢರ ಸಾಕ್ಷಿಯಾಗಿ ಯಥಾ ಪ್ರಕಾರ ನಾವು ರಿಸಲ್ಟ್ ನೀಡಿವಿ ಅಂತಕ್ಕಂಥದ್ದು ನಿರ್ಣಾಯಕರ ವಾದ. ಹಾಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಹೇಳ್ತಾರೆ, ನಮಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್, ನಾವು ಹೊಸದಾಗಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಅವರು ಹೇಳ್ತಾರೆ. ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ ಪತ್ರಪ್ಪ ಪಟ್ಟಣ ಶೆಟ್ಟರು, ಮುಗಳಿಹಾಳ, ಗೋಕಾಕ್, ಯರಗಟ್ಟಿಯಿಂದ. ನಾವು ಆ್ಯಕ್ಚುಲಿ ಅಲ್ಲಿಗೆ ಅವ್ರ ಮನೆಗೆ ಹೋಗಿ ಸಂದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಥವಾ ಅವ್ರು ಅಕಸ್ಮಾತ್ ಬಾಗಲಕೋಟೆಗೆ ಬರ್ತಾ ಇದ್ದೀನಿ, ಅಲ್ಲೇ ಮಾತಾಡೋಣ ಅಂದಾಗ ಅವ್ರನ್ನ ಕರ್ಕೊಂಡು ಬಂದು ನವನಗರ ಕಲಾಭವನದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗ್ರೌಂಡ್ನಲ್ಲಿ ಮಾಡ್ತಾ ಇದ್ದೀವಿ. ಬರ್ರಿ ಅವತ್ತಿಗೆ ಇವತ್ತಿಗೆ ಏನು ವ್ಯತ್ಯಾಸ ಅಂತಕ್ಕಂಥವ್ರ ಬಗ್ಗೆನೂ ಚರ್ಚೆ ಮಾಡೋಣಂತ. ನಮಸ್ಕಾರ ಗುರುಗಳ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಆರಂಭದಲ್ಲಿ ತಮಗೆ ದಿಗಲಾಗಿತ್ತು, ಒಂದು ಬುಗಲಾಗಿತ್ತು, ಏನು ಮಾತಾಡಬೇಕು ಅನ್ನೋ ಒಂದು ಭಯ ಹುಟ್ಕೊಂಡಿತ್ತು. ಒಂದು ಭಯ, ಯಾಕೋ ನಾನು ಮುಂಚೆ ಮಾತಾಡಿದಾಗ ನಿಮ್ಗೇನೋ ಒಂಥರ ಅನ್ನಿಸ್ತು ಕೂಡ, ಯಾಕಂದ್ರೆ ಅಪರಿಚಿತರು ಏನು ಮಾಡ್ತಾರೋ ಏನೋ ಅನ್ನೋ ಒಂದು ಕಾಲಮಾನಗಳ ಸೂಕ್ಷ್ಮಿ ಅನ್ನುವಂತಕ್ಕಂಥ ಒಂದು ಬಂದಿತ್ತು. ನೆಕ್ಸ್ಟ್ ಬಹುಶಃ ಮುಗುಳ್ಕೊಡು ಬಸವರಾಜನ ಮಾತಾಡಿದ ಮೇಲೆ ಸ್ವಲ್ಪ ಸಮಸ್ಯೆ ಪರಿಹಾರ ಆಯ್ತು, ಏನು ಬಿಗುಡು ಕಡಿಮೆ ಆಯ್ತು, ಏನಾಯ್ತು ನಿಮಗೆ? ಜೋರಾಗಿ ಮಾತಾಡಿ. ಏನ್ ದುಗುಡು ಇಲ್ಲ, ಏನೂ ಇಲ್ಲ ರೀ. ನಮಗ್ ಇದೇನ್ ಪರಮಾರ್ಥ ಬೆಳಿಲಿ, ಇದ್ರ ಬಗ್ಗೆ ಯಾರು ಒಂದು ಸೇವೆಯನ್ನು ಮಾಡ್ತಾರೋ ನಮಗ ಅವ್ರ ಮೇಲೆ ಭಾಳ ಒಂದು ಪ್ರೀತಿ. ಆದ್ರೆ ಇದರಿಂದ ಏನಪ್ಪಾ ಅಂತಂದ್ರೆ ನಮಗ ಇನ್ನಷ್ಟು ಈಗಿನ ಹೊಸ ಕಲಾವಿದರು ಸರಿಯಾಗಿ ಅನುಭವಿಗಳ ಕಡೆಯಿಂದನ ಅದನ್ನ ತಿಳಿಸಿಕೊಂಡು ಹಾಡೋದ್ರಿಂದ ಬಹಳ ಚಲೋ ಆಗ್ತೈತಿ. ಅನುಭವಿಗಳಿಂದ ತಿಳ್ಕೊಂಡು ಸಾಹಿತ್ಯ ಕಲ್ತು ಹಾಡ್ಲಿ ಅಂತ ನೀವಂದ್ರಿ. ಅನುಭವಿಗಳು ಅಂತ ಈ ಸದ್ಯಕ್ಕೆ ಯಾರ್ಯಾರು ಅದಾರ ನೋಡ್ರಿ? ಸಾಕಷ್ಟು ಜನ ಅದ ಸರಿ. ಒಂದ್ 10 ಮಂದಿ ಹೆಸರು ಹೇಳಿ. ಅಲ್ಲಲ್ಲ, ಈಗ ನೋಡ್ರಿ ನಮ್ಮ ಇದ್ರ ಪ್ರಕಾರ ನಾನು ಸಾಮಾನ್ಯವಾಗಿ 1975ರಿಂದ ಒಂದು ಈ ಕ್ಷೇತ್ರದೊಳಗೆ ನೋಡ್ಕೋತ ಬಂದು 75ರಿಂದ ಸಾಮಾನ್ಯವಾಗಿ ಅವಾಗ ಇಲ್ಲಿ ಮಧುರ್ ಖಂಡೇಶ್ ಸಿದ್ಧಗಿರಿ ಸ್ವಾಮಿಗಳು ಅಂತಿದ್ರು, ಆಬೇನ ಹುಲಿಯಾಳ್ ಮಹದೇವಪ್ಪಣ್ಣ ಅವರು, ಆಬೇನ ಇನ್ನೂ ಅನೇಕ ಜನ ಇಲ್ಲಿ ರಾಮಚಂದ್ರಪ್ಪಣ್ಣ ಅಂತಿದ್ದ, ಬಹಳಷ್ಟು ಜನ ಹಳ್ಳಿ ಇಲ್ಲ ಸದ್ಯಕ್ಕೆ ಇರ್ತಕ್ಕಂಥವ್ರು ಯಾರು ಅದಾರ ಹೇಳ್ರಿ? ಬಹಳ ಜನ ಅದಾರ. ಒಂದು 4-6 ಜನರ ಹೆಸರು ಹೇಳಿ. ಒಂದಿಷ್ಟು ಗೋಕಾಕ್ ತಾಲೂಕಿನಾಗ ಅದಾರು, ಒಂದಿಷ್ಟು ಬಾಗಲಕೋಟೆ ಜಿಲ್ಲೆ ಅಂದ್ರೆ ಈ ಗೋಕಾಕ್ ಜಿಲ್ಲೆದಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಯಾರು ಅದಾರ ಅವ್ರ ಹೆಸರು? ಗೋಕಾಕ್ ತಾಲೂಕಿನಲ್ಲಿ ಅಂತಂದ್ರೆ ಈಗ ಸಾಮಾನ್ಯವಾಗಿ ನಮ್ಗಿಂತ ಸ್ವಲ್ಪ ವಯಸ್ಸಲ್ಲೇ ಸಣ್ಣವರಿದ್ರು ಕೂಡ ಅವರು ಈಗಾಗಲೇ ಹುಬ್ಳಿ ಇದ್ರೊಳಗೆ ಸಿದ್ದಾರೂಢ ಮಠದೊಳಗೆ ಇಲ್ಲಿ ಒಂದು ನಿರ್ಣಾಯಕ ಇದನ್ನ ಸ್ಥಾನವನ್ನು ವಹಿಸಿದಾರು. ಯಾರು ಅವ್ರ ಹೆಸರು? ಮಲ್ಲನಗೌಡ್ರು ಅಂತ ಅದಾರ ಒಬ್ರು, ಆಬೇನ ಶಿವಾಜಿ ಅಂತ ಹೇಳಿ ಜಾಧವ್, ಆಬೇನ ಇದ್ರವ್ರು ಮುದೋಳ ಅಲ್ಲೆಲ್ರಿ ಇವರು ಕುಂಬಾರ್ ರಾಯಪ್ಪ ಕುಂಬಾರ್ ತೇರ್ದಾಳ ತಾಳವಾದಕರು. ಹಿಂಗ ಅಂದ್ರೆ ಒಬ್ಬೊಬ್ರು ಒಂದು ಕ್ಷೇತ್ರದೊಳಗ ಪ್ರವೀಣ್ ಅದಾರ. ಅಷ್ಟು ಕ್ಷೇತ್ರದೊಳಗೆ ಯಾರು ಪ್ರವೀಣ್ ಇರ್ಲಿಕ್ಕಿಲ್ಲ, ಇರುವುದೂ ಅಷ್ಟೇನ್ ಸಾಧ್ಯ ಇಲ್ಲ.
ಯಾವುದೇ ವ್ಯಕ್ತಿ ಒಂದು ನಾವು ಕಲಾವಿದಪ್ಪ ಅಂತ ಗುರುತಿಸ್ಕೋಬೇಕಾದ್ರೆ ಹಾ ಒಂದು ಮಾತ್ರ ಅವನಲ್ಲಿ ಪರ್ಫೆಕ್ಟ್ ಆಗಿರ್ತೈತಿ. ಹಾ ಹಾರ್ಮೋನಿಯಂನೇ ಇರಬಹುದು, ತಬಲಾ ವಾದಕ ಇರಬಹುದು, ಹಾ. ತಾಳವಾದನ ಇರಬಹುದು, ಹಾ. ಅಥವಾ ಮುಖ್ಯ ಗಾಯಕ ಇರಬಹುದು, ಹಾ. ಅಥವಾ ಹಿನ್ನೆಲೆ ಗಾಯಕ ಇರಬಹುದು. ಹಾ. ಈ ರೀತಿಯಾಗಿ ಮತ್ತೆ ಈಗ ನೀವೇನು ಹೇಳಿರಲ್ಲ, ಸಾಮಾನ್ಯವಾಗಿ ನಿಜಗುಂಡ್ರ ಕೈವಲ್ಯ ಪದ್ಧತಿ ಹಾ ಅದು ಏನೈತಿ ಅದರ ಮರ್ಮ ಅಂತಂದ್ರೆ ಅದು ಯಾಕೆ ನಮಗೆ ತಿಳಿದಿಲ್ಲ ಅಂದ್ರೆ ಅವರು ನಿಜಗುಂಡ್ರು ಬರೆದಿರ್ತಕ್ಕಂಥ ಸಟ್ಶಾಸ್ತ್ರಕ್ಕೆ ಒಂದು ನಮ್ಮ ಅಂಕಿ ಸಂಖ್ಯೆ ಒಳಗೆ ಬಲ್ಲವ್ರು ಹೇಳ್ತಾರೆ ತಿಳ್ಕೊಂಡು. ಹಾ. ಅದರೊಳಗೆ ಇದು ಒಂದು ಶಾಸ್ತ್ರ. ಹಾ. ಇದಕ್ಕೆ ಏನು ಹೆಸರು ಇಟ್ರಪ್ಪ ಅಂತಂದ್ರೆ ಕೈವಲ್ಯ ಪದ್ಧತಿ ಅಂತ. ಯಾಕಂದ್ರೆ ಇದು ಗೀತೆಯ ಮೂಲಕ ಶಾಸ್ತ್ರವನ್ನು ಪ್ರಸ್ತುತಪಡಿಸುತ್ತೆ. ಹಾ ಇನ್ನುಳಿದ ಅನುಭವ ಸಾರ ಇರಬಹುದು, ಪಾರಮಾರ್ಥ ಗೀತೆ ಇರಬಹುದು, ಹಾ. ಪರಮಾನುಭವ ಬೋಧೆ ಇರಬಹುದು. ಹಾ. ಅವನ್ನೆಲ್ಲ ಒಂದು ರೀತಿಯಾಗಿ ದೊಡ್ಡ ದೊಡ್ಡ ಮಹಾತ್ಮರು ಶರಣರು ಸಾಕಷ್ಟು ಸವಿಸ್ತಾರವಾಗಿ ತಿಳಿಸ್ತಾರೋ ಹಾ ಅದನ್ನ ಅಂಥವ್ರ ಕಡೆ ನಾವು ಕೇಳ್ಕೊಂಡ ಹಾ. ಹಾಡೋದ್ರಿಂದ ನಮಗೂ ಒಂದು ಒಳ್ಳೇದಾಕೈತಿ. ಯಾಕೆ ಆಕೈತಿ ಅಂತಂದ್ರೆ ನಾವು ಯಾವುದೇ ಕೆಲಸ ಮಾಡಿ ಹಾ ಅದರಲ್ಲಿರ್ತಕ್ಕಂಥ ರಸ ರುಚಿ ಅಂತೀವಲ್ಲ ಹಾ ಅದು ಗೊತ್ತಾಗಬೇಕು. ಹಾ ಆ ರುಚಿ ಇಲ್ಲದನ ನಾವು ಯಾವುದೋ ಒಂದು ಇದ್ರಲ್ಲೇ ನಾವು ಮಾಡಕ್ ಬಂದ್ರೆ ಹಾ. ಅದ್ರ ಮರ್ಮ ತಿಳಿದಿಲ್ಲ. ಹಾ ಅದಕ್ಕೆ ಸಂಗೀತದೊಳಗೂ ಸಾಕಷ್ಟು ಶಾಣ್ಯರದಾರು ಹಾ ನಾಡಿನೊಳಗೆ ಅಂತಿಂಥವ್ರು ಅಪರೂಪ. ಮುಂದೆ ಶಾಸ್ತ್ರೀಯ ಸಂಗೀತ ಅಂತೂ ಅದೇನು ನೋಡ್ರಪ್ಪ ಗುರುಮುಖದಿಂದ ಕಲಿಬೇಕು. ಹಾ. ಈ ವಚನ ಸಾಹಿತ್ಯಕ್ಕೆ ಒಂದಿಷ್ಟು ಅವರಿಂದ ಅವ್ರಿಗೆ ಯಾಕಂದ್ರೆ ಜಾನಪದ ಪದ್ಯಗಳಂತಾರು. ಹಾ. ಜಾನಪದ ಕಲೆ ಅಂದ್ಕೂಡ್ಲೇನೆ ಜನರ ಬಾಯಿಗೆ ಅಥವಾ ಹಿಂಗೆ ಬಂದಂತಂತೂ ಹೇಳ್ತಾರು. ಇದ್ರ ಜಾನಪದ ಕಲೆಯೊಳಗೆ ಸಾಕಷ್ಟು ಅದಾವು ಇನ್ನೂ ಕಲೆ. ಆದ್ರೂ ನೀವು ಒಂದು ಭಜನಾ ಕಲೆದು ಕೇಳಾಕತ್ತೀರಿ ಅಂದ್ರೆ ಹಾ. ಒಂದಿಷ್ಟು ಹಿಂಗೆ ಅವರು ಬಲ್ಲವ್ರನ್ನ ಕೇಳಿ ಒಂದಿಷ್ಟು ಮುಂದುವರೆದ್ರೆ ಬಹಳ ಒಳ್ಳೇದಾಕೈತೆ ಅಂತ ನನ್ನ ಅಭಿಪ್ರಾಯ. ಈಗ ಕಾಲ ಬದಲಾತು, ಸಾಹಿತ್ಯ ಯಾಕೆ ಬದಲಾತು? ಸಾಹಿತ್ಯ ಬದಲಾಗಿಲ್ರಿ. ಈಗ ಒಂದು ಕೈವಲ್ಯ ಪದ್ಧತಿ, ಕೈವಲ್ಯ ನವನೀತ, ಕೈವಲ್ಯ ಗ್ರಂಥ ಅಂತ ಹಿಂಗೆ ಏನೇನು ಬಂದ್ಬಿಟ್ಟು ಈಗ ಕೆಲವೊಂದು ಅದೇ ನಿಜಗುಂಡ್ರ ಸಾಹಿತ್ಯವನ್ನ ಮತ್ತು ಬೇರೆ ಬೇರೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಬೇರೆಯವರು ಪ್ರಮುದ್ರಣ ಮಾಡಿದ್ದಾರೆ. ಹುಬ್ಬಳ್ಳಿ ಸಿದ್ಧಾರೂಢರ ಮಠದಿಂದ ಹಾಗೆ ಬೇರೆಯವರು ಕೂಡ ಮಾಡಿದ್ದಾರೆ. ಹೌದಲ್ಲ, ಸಾಹಿತ್ಯ ಅದನ್ನೇ ಮತ್ತೆ ಪುನಃ ಮುದ್ರಣ ಮಾಡಬಹುದಾಗತ್ತಲ್ಲ. ಸಾಹಿತ್ಯ ಯಾಕೆ ಬದಲಾತು? ಬದಲು ಯಾರು ಮಾಡ್ಯಾರ್ರಿ? ಬದಲು ಯಾರು ಮಾಡ್ಯಾರ? ಹಳೆ ಪುಸ್ತಕದ ಬೇರೆ, ಹೊಸ ಪುಸ್ತಕ ಬೇರೆ ಅಂತ. ಇಲ್ಲ ನಿಜಗುಣರ ಮಹಾಲಿಂಗರಂಗರ ಅವರು ಏನಪ್ಪ ಅಂತಂದ್ರೆ ಆ ಇದ್ದ ಪದ್ಯವನ್ನ ಬೇರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ್ರೆ ಅದು ತಪ್ಪು ಮಾಡಬಾರ್ದು. ಹಳೆ ಪುಸ್ತಕ ಮತ್ತು ಹೊಸ ಪುಸ್ತಕ ಅಂತಕ್ಕಂಥದ್ದು ಬಂದೈತಿ. ಇವಾಗ ಪ್ರಿಂಟ್ ದೋಷ ಆಗಬಹುದ. ಪ್ರಿಂಟ್ ದೋಷ ಬೇರೆ. ಹಳೆ ಪುಸ್ತಕ ಹೊಸ ಪುಸ್ತಕ ಅಂದ್ರೆ ಪದ್ಯಗಳು ಚೇಂಜ್ ಮಾಡ್ಯಾರಂತೀರಿ? ಹಾ ಇಲ್ಲ ಹಂಗೆ ಮಾಡಬಾರ್ದು. ಮತ್ತು ನಾವು ಅದನ್ನ ವಿಶೇಷ ವಿಚಾರ ಮಾಡಿಲ್ಲ. ಅದು ಕಲಾವಿದರಿಗೆ ಬಿಟ್ಟಿದ್ದೀನಿ. ಓಕೆ, ಈಗ ಅದಂತೂ ಅದರ ಮಾಡಿ ಬಿಟ್ಟದಂತು. ಆಮೇಲೆ ನಿರ್ಣಾಯಕರು ನಿರ್ಣಯ ಮಾಡಕ್ ಬರ್ತಾರೆ. ಬಂದಿರೋದು ವೇದಿಕೆ ಮೇಲೆ ಕೂತ್ಕೊಂಡು ನಿರ್ಣಯ ಮಾಡ್ತಾರ. ಸರಿ, ಅಲ್ಲಿ ಏನು ಮಾರ್ಕ್ಸ್ ಹಾಕ್ಬೇಕು ಹಾಕಿರ್ತಾರ. ಹೌದ್ರ? ಆ ಮಾರ್ಕ್ಸನ್ನ ಅಲ್ಲಿ ವಾಪಸ್ ಸ್ಟೇಜ್ ಮೇಲೆ ಹಚ್ಚಬಹುದಲ್ಲ? ಅದನ್ನ ಬೇರೆ ಕಡೆ ತಗೊಂಡೋಗಿ ಮಾತಾಡ್ಕೊಂಡು ಬರ್ತಾರೆ. ಮಾತಾಡ್ಕೊಂಡು ಬಂದು ರಿಸಲ್ಟ್ ಇಲ್ಲಿ ಕೊಡ್ತಾರ. ಇಲ್ಲಿ ಕೊಟ್ಟ ಮೇಲೆ ಅವ್ರು ಯಾರು ಅನೌನ್ಸ್ ಮಾಡೋದು ಲಿಸ್ಟ್ ಅಂತ ಅದನ್ನಷ್ಟೇ ಹೇಳ್ತಾರ. ಇದು ಒಂದನೇದ್ದು. ಸರಿ ಹೇಳ್ರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮಾಡ್ಬೇಕಾ ಬೇಡ? ಅದು ಮಾಡ್ಲಿಕ್ಕೆ ಅಡ್ಡಿ ಇಲ್ಲ, ಬರೋಬ್ಬರಿನೇ ಐತೆ. ಯಾಕಂದ್ರೆ ಯಾವುದೇ ಕಲಾವಿದನ ಪ್ರತಿಭೆ ಹೆಂಗೈತೆ ಅನ್ನೋದನ್ನ ಆ ಜನರು ನೋಡಿರ್ತಾರೆ. ಒಂದನೇದ್ದು. ಎರಡನೇದ್ದು ಬರೇ ನಿರ್ಣಾಯಕರ ಮೇಲೆ ಇರಂಗಿಲ್ಲ. ಅವರು ಕೆಲವೊಂದು ಕಮಿಟಿ ಅಂತ ಇರ್ತೈತಿ. ಅವರಿಗೆ ಅವರು ಒಂದು ವಿಚಾರವಂತರು ಇರ್ತಾರ. ಅಲ್ಲಿ ಕಮಿಟಿ ಎಲ್ಲರೂ ಹುಚ್ಚರು ಇರುವುದಿಲ್ಲ. ಅವರು ಸರ ಇದು ಹಿಂಗಾಗೈತ್ರಿ ಹಿಂದಾಗೈತಿ ಅಂತ ಚರ್ಚಾ ಮಾಡಿ ಒಳಗೆ ಹೋಗಿ ಮಾಡುವಂತ ಪದ್ಧತಿನೂ ಒಂದಿಷ್ಟು ಸಾರಿ ಐತೆ. ಅದ ಇಲ್ಲ ಅನ್ನೋದಿಲ್ಲ. ನಾವು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಪ್ಪಂದ್ರೆ ಕೆಲವೊಂದು ಪಳದ ಮೇಲೆ ಅಂದ್ರೆ ಬೋರ್ಡ್ ಮೇಲೂ ಹಚ್ಚಾರು, ಕೆಲವೊಂದು ಒಳಗೆ ಲಿಸ್ಟ್ ಮಾಡಿ ಬಂದಾರು. ಆದ್ರೆ ಇನ್ನು ಏನಾರೇ ನಿರ್ಣಾಯಕರು ತಪ್ಪು ಒಪ್ಪ ಐತೆತ್ತಂದ್ರೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ. ಅವ್ರೇನ ದೋಷ ಮಾಡ್ತಾರಂದ್ರೆ ಅವ್ ನಿರ್ಣಾಯಕ ಅಲ್ಲವೇ ಅಲ್ಲ. ಅವ ಆ ಸ್ಥಾನಕ್ಕೆ ಒಂದು ಚ್ಯುತಿ ತಂದಂತ. ನಮ್ಮ ಶೆಟ್ರು ಈ ರೀತಿ ಹೇಳ್ತಾರೆ. ಅವರು ಕೂಡ ಏನಂತಾರೆ, ಒಳಗಡೆ ಹೋಗಿ ಮಾತಾಡ್ತಕ್ಕಂಥ ವಿಶೇಷ ಏನು ಒಂದು ಅದಕ್ಕೆ ಏನು ಕಾರಣ ಅಂತಾರಂದ್ರೆ ಅಲ್ಲಿ ಪಂಡಿತರು ಇರ್ತಾರ, ಕಮಿಟಿಯವರು ಇರ್ತಾರ, ಅವರು ಕೂಡಿ ಚರ್ಚೆ ಮಾಡಬೇಕು ಅಂತ ಮಾಡಿ ನಿರ್ಣಯ ಕೊಡ್ತಾರೆ ಅಂತಕ್ಕಂಥ ಮಾತು ಹೇಳಿದರು. ಓಕೆ, ಭಾಗ 1 ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಭಾಗ 2 ಮತ್ತೆ ಮುಂದುವರಿಸ್ತೀನಿ.